ಎಲ್ಲರಿಗೂ ಕೂಡ ನಮಸ್ಕಾರ. ಇದು ನಮ್ಮ GMP ಶಾಲೆ ಕಾನೂರಿನ ಮಕ್ಕಳು ಉಡುಪಿ ಹಾಗೂ ಮಂಗಳೂರಿಗೆ ಪ್ರವಾಸವನ್ನು ಹೋದಂತಹ ಸಮಯ. ಗೋಣಿಕೊಪ್ಪದ ಗರುಡ ಬಸ್ನಲ್ಲಿ ನಮ್ಮ ಮಕ್ಕಳು ಪ್ರವಾಸವನ್ನು ಹೊರಟಿದ್ರು. ಸುಮಾರು 5:50 ನಮ್ಮ ಬಸ್ಸು ಕಾನೂರಿನಿಂದ ಹೊರಟಿತು. ಎಲ್ಲ ಮಕ್ಕಳು ಕೂಡ ಬಹಳ ಉತ್ಸಾಹದಿಂದ ಬಂದಿದ್ದರು. ಅದು ಕೂಡ ಬಹಳ ಚಳಿ ಇತ್ತು. ಹಾಗಾಗಿ ಎಲ್ಲ ಮಕ್ಕಳು ಕೂಡ ಸ್ವೆಟರನ್ನು ಹಾಗೂ ಟೋಪಿಯನ್ನು ಹಾಕ್ಕೊಂಡಿದ್ರು. ಆದರೂ ಕೂಡ ಅವರ ಮುಖದಲ್ಲಿ ನಗು, ಸಂತೋಷ ಇತ್ತು. ಯಾಕೆಂದರೆ ಪ್ರವಾಸ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಆ ಖುಷಿ, ಆ ತುಂಟತನ, ಆ ಒಂದು ಸಂತೋಷ ಅವರ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು. ನಮ್ಮ ಬಸ್ಸು ಸುಮಾರು 7 ಗಂಟೆ ಆಗುವಾಗ ಮಡಿಕೇರಿಯನ್ನು ದಾಟಿ ಸಂಪಾಜೆ ಘಾಟ್ನಲ್ಲಿ ಹೋಗ್ತಾ ಇತ್ತು. ಸುತ್ತಮುತ್ತ ಹಸಿರಿತ್ತು. ಹೀಗೆ ನಮ್ಮ ಬಸ್ಸು ಮುಂದುವರಿತಾ ಸುಳ್ಯದ ಕಡೆಗೆ ಸಾಗ್ತಾ ಇತ್ತು. ಯಾಕೆಂದರೆ ನಮ್ಮ ಮೊದಲ ಬ್ರೇಕ್ಫಾಸ್ಟ್ ಇದ್ದಿದ್ದು ಸುಳ್ಯದಲ್ಲಿ. ಅದರಲ್ಲೂ ಕೂಡ ಸಂತೃಪ್ತಿ ಹೋಟೆಲ್ನಲ್ಲಿ ಮೊದಲ ಬ್ರೇಕ್ಫಾಸ್ಟನ್ನು ಮುಗಿಸಿದ್ವಿ. ಮಕ್ಕಳು ಇಡ್ಲಿ, ವಡೆ ಹಾಗೆ ಟೀ, ಕಾಫಿಯನ್ನು ಕುಡಿದು ತಮ್ಮ ಬ್ರೇಕ್ಫಾಸ್ಟನ್ನು ಮುಗಿಸಿದ್ರು. ಹಾಗೆ ಬಸ್ನಲ್ಲಿ ಹೋಗ್ತಾ ಹೋಗ್ತಾ ಮಕ್ಕಳು ಎಂಜಾಯ್ ಮಾಡ್ತಾ ಇದ್ರು. ಅದರಲ್ಲಿದ್ದಂತಹ DJ ಸಾಂಗ್ಗಳಿಗೆ ಒಳ್ಳೊಳ್ಳೆ ಸ್ಟೆಪ್ಸ್ಗಳನ್ನ ಹಾಕ್ಕೊಂಡು ನಮ್ಮ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇದ್ರು. ನಮ್ಮನ್ನು ಕೂಡ ಕರೀತಾ ಇದ್ರು. ಆದರೆ ಆ ಎಂಜಾಯ್ಮೆಂಟನ್ನು ನೋಡೋದಕ್ಕೆ ಬಹಳ ಖುಷಿ ಆಗ್ತಾ ಇತ್ತು. ನಮ್ಮ ಮೊದಲನೇ ಭೇಟಿ ಇದ್ದಿದ್ದು ಮಂಗಳೂರಿನ ಪಿಲಿಕುಳ ನಿಸರ್ಗಧಾಮಕ್ಕೆ. ಅದರಲ್ಲೂ ಕೂಡ ಪಿಲಿಕುಳದಲ್ಲಿ ಇದ್ದಂತಹ ವಿಜ್ಞಾನ ಕೇಂದ್ರ, ಇದನ್ನು ನೋಡಬೇಕು ಅಂತ ಹೇಳಿ ನಾವು ಬಹಳ ಉತ್ಸುಕರಾಗಿದ್ವಿ. ನಾವು ಪಿಲಿಕುಳಕ್ಕೆ ಬಂದಾಗ ಸುಮಾರು 11:30 ಆಗಿತ್ತು. ಇಲ್ಲಿ ನಾವು ಎಲ್ಲರಿಗೂ ಕೂಡ ಟಿಕೆಟನ್ನು ಮಾಡಿ ಅಲ್ಲಿಂದ ಒಳಗೆ ವಿಜ್ಞಾನ ಕೇಂದ್ರಕ್ಕೆ ನಾವು ಹೋದ್ವಿ. ಅಲ್ಲಿ ಎಂಟರ್ ಆದಾಗ ನಮಗೆ ಸಿಕ್ಕಿದ್ದೆ ನಮಗೆ ಗುರುತ್ವಾಕರ್ಷಣ ಬಲ. ಇದನ್ನು ಬಹಳ ಅಚ್ಚುಕಟ್ಟಾಗಿ ಅವರು ಅದನ್ನು ಹೇಳಿಕೊಟ್ರು. ಹಾಗೆ ಮುಂದುವರಿತಾ ನಮ್ಮ ಮಕ್ಕಳು ಆ ಜೀವ ವೈವಿಧ್ಯವನ್ನು ನೋಡ್ತಾ ಮುಂದುವರಿದ್ರು. ಬಹಳ ಚೆನ್ನಾಗಿತ್ತು. ಅದನ್ನು ನೋಡ್ತಾ ನೋಡ್ತಾ ನಮ್ಮ ಜೀವ ವೈವಿಧ್ಯ ಹೇಗೆ ಉಗಮ ಆಯಿತು ಅನ್ನೋದನ್ನು ತಿಳ್ಕೊಂಡ್ರು. ನಂತರ ನಾವು ಹೋಗಿದ್ದು ಮೋಜಿನ ಕೇಂದ್ರ. ಅಲ್ಲಿ ಮಕ್ಕಳೇ ಒಂದಷ್ಟು ಎಕ್ಸ್ಪೆರಿಮೆಂಟನ್ನು ಮಾಡಿ ತಿಳ್ಕೊಬೋದಿತ್ತು. ಮಕ್ಕಳು ಬಹಳ ಎಂಜಾಯ್ ಮಾಡಿದರು. ಅದರಲ್ಲಿ ಇದ್ದಂತಹ ಬೌನ್ಸಿಂಗ್ ದ ಬಾಲ್ ಆಗಿರ್ಬೋದು, ಅಥವಾ ನೀರನ್ನು ಬರುವಂಥದ್ದಾಗಿರ್ಬೋದು, ಹಾಗೆ ಎಲ್ಲವನ್ನು ನೋಡಿ 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 ಬಹಳ ಖುಷಿ ಪಡ್ತಿದ್ರು. ಹಾಗೆ ತಾವಾಗೇ ಆ ಎಕ್ಸ್ಪೆರಿಮೆಂಟನ್ನು ಮಾಡಿ ಎಂಜಾಯ್ ಮಾಡ್ತಾಯಿದ್ರು. ನಾವು ಆ ಪಿಲಿಕುಳ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಎದುರುಗಡೆ ಎಲ್ಲರನ್ನ ನಿಲ್ಲಿಸಿ ಒಂದು ಗ್ರೂಪ್ ಫೋಟೋವನ್ನು ತೆಗೆದ್ವಿ. ನಂತರ ಅಲ್ಲಿಂದ ನಾವು ಅಲ್ಲೇ ಇದ್ದಂತಹ ಲೇಕ್ ಗಾರ್ಡನ್ ಕಡೆ ನಮ್ಮ ಪ್ರಯಾಣವನ್ನು ಬೆಳೆಸಿದ್ವಿ. ಅಲ್ಲೂ ಕೂಡ ಮಕ್ಕಳು ಬಹಳ ಖುಷಿಪಟ್ಟರು. ಸ್ವಲ್ಪ ಹೊತ್ತು ಆಟವನ್ನು ಆಡಿದರು. ನಂತರ ಅಲ್ಲೂ ಕೂಡ ಒಂದು ಗ್ರೂಪ್ ಫೋಟೋವನ್ನು ತೆಗೆದ್ವಿ. ಇದು ಬಹಳ ವಿಶೇಷವಾಗಿತ್ತು. ನಂತರ ನಾವು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ದರ್ಶನವನ್ನು ಮಾಡಿಕೊಂಡು ಮಧ್ಯಾಹ್ನದ ಊಟವನ್ನು ಅಲ್ಲೇ ಮುಗಿಸಿದ್ವಿ. ನಂತರ ನಮ್ಮ ಪ್ರಯಾಣ ಇದ್ದಿದ್ದು ಪಣಂಬೂರು ಬೀಚಿನ ಕಡೆಗೆ. ಯಾಕೆಂದರೆ ಎಲ್ಲ ಮಕ್ಕಳು ಕೂಡ ಕಾತರರಾಗಿದ್ದು ಈ ಪಣಂಬೂರು ಬೀಚಿಗೇನೆ. ಈ ಮಕ್ಕಳು ಬೀಚಲ್ಲಿ ಆಟ ಆಡೋದಕ್ಕೆ ಬಹಳ ಖುಷಿಯನ್ನು ಪಡ್ತಾ ಇದ್ರು. ಅದಕ್ಕೋಸ್ಕರ ಕಾಯ್ತಾ ಇದ್ರು. ಎಲ್ಲ ನೋಡಿ ಎಷ್ಟು ಕಾಯ್ತಾ ಇದ್ದಾರೆ ಅಂದರೆ ಎಷ್ಟೊತ್ತಿಗೆ ನಮ್ಮನ್ನು ಆಟ ಆಡೋಕ್ಕೆ ಬಿಡ್ತಾರೆ ಅನ್ನುವಂತಹ ಕುತೂಹಲದಿಂದ ಕಾಯ್ತಾ ಇದ್ರು. ನಾವು ನಮ್ಮ ಅಪ್ಪಣೆಗೋಸ್ಕರ ಅವರು ಕಾಯ್ತಾ ಇದ್ರು. ನಮ್ಮ ಅಪ್ಪಣೆ ಇನ್ನೂ ಸಿಕ್ಕಿರಲಿಲ್ಲ. ಅದಕ್ಕೋಸ್ಕರ ಅವರು ಮರಳಲ್ಲಿ ಆಟ ಆಡೋದಕ್ಕೆ ಶುರು ಮಾಡಿದರು. ಮರಳಲ್ಲಿ ಮನೆ ಕಟ್ಟೋದು, ಮರಳಲ್ಲಿ ಗುಂಡಿ ಮಾಡಿಕೊಂಡು ಆಟ ಆಡ್ತಾ ಇದ್ರು. ಮರಳಲ್ಲಿ ಮನೆ ಕಟ್ಟಿದ್ದು ಮಾತ್ರ ಭಾಳ ಚೆನ್ನಾಗಿತ್ತು. ನಮ್ಮ ಅಪ್ಪಣೆಗೋಸ್ಕರ ಕಾಯ್ತಾ ಇದ್ರು. ಒಂದು ಸಲ ನಮ್ಮ ಅಪ್ಪಣೆ ಸಿಕ್ಕ ನಂತರ ಅವ್ರು ಹೋಗಿದ್ದೇ ಬೀಚ್ ಕಡೆಗೆ. ಬಹಳ ಖುಷಿಯಿಂದ ಆಟ ಆಡ್ತಾ ಇದ್ರು. ಅವ್ರ ಆಟ ಆಡುವಾಗ ಸಾಧಾರಣ ಒಂದು 5 ಗಂಟೆ ಆಗಿತ್ತು. ಸೂರ್ಯ ಮುಳುಗೋ ಸಮಯ ಕೂಡ ಆಗ್ತಾ ಇತ್ತು. ಸುಮಾರು 6:15 ಕೂಡ ನಮ್ಮ ಮಕ್ಕಳು ಬೀಚ್ನಲ್ಲೇ ಆಟ ಆಡಿದ್ದು. ಮತ್ತು ಎಷ್ಟು ಕರೆದ್ರೂ ಕೂಡ ಅವರು ವಾಪಸ್ ಬರ್ತಾ ಇರಲಿಲ್ಲ. ಯಾಕಂದರೆ ಅಷ್ಟು ಎಂಜಾಯ್ಮೆಂಟನ್ನು ಅವ್ರು ಬೀಚಲ್ಲಿ ಮಾಡಿದರು.
ಪಣಂಬೂರಲ್ಲಿ ಮತ್ತೊಂದು ವಿಶೇಷ ಏನಂದರೆ ಗಾಳಿಪಟ. ತುಂಬ ಗಾಳಿಪಟಗಳನ್ನು ಆಡಿಸ್ತಾ ಇದ್ರು. ಅದನ್ನು ಕೂಡ ಮಕ್ಕಳು ನೋಡಿ ಎಂಜಾಯ್ ಮಾಡಿದರು. ಸುಮಾರು 6 ಕಾಲಾಯಿತು. ನಾನು ಮತ್ತು ಶಿಕ್ಷಕರೆಲ್ಲರೂ ಸೇರಿ ಮಕ್ಕಳನ್ನ ಕರೆದ್ವಿ, ಬನ್ನಿ ಟೈಮ್ ಆಗ್ತಾ ಇದೆ, ಹೋಗಿ ಸ್ನಾನವನ್ನು ಮಾಡಿ ಬಟ್ಟೆಯನ್ನು ಬದಲಾಯಿಸಿ ಉಡುಪಿಗೆ ಹೋಗೋಣ ಅಂತೇಳಿ ಎಲ್ಲರೂ ಕೂಡ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿ ರೆಡಿಯಾಗಿ ಉಡುಪಿ ಕಡೆಗೆ ಹೋದ್ವಿ. ಈಗ ಮಕ್ಕಳಿಗೆ ಹೊಸ ಚೈತನ್ಯ, ಯಾಕೆಂತ ಹೇಳಿದರೆ DJ ಜೊತೆಗೆ ಕಲರ್ಫುಲ್ ಲೈಟ್. ನಮ್ಮ ಪ್ರಯಾಣ ಉಡುಪಿ ಕಡೆಗೆ ಇತ್ತು. ಉಡುಪಿಯ ಕೃಷ್ಣ ಮಠದಲ್ಲಿ ಈಗಾಗಲೇ ಬುಕ್ ಮಾಡಿದ್ದಂತಹ ರೂಮಿಗೆ ನಮ್ಮ ಪ್ರಯಾಣ ಹೋಗ್ತಾ ಇತ್ತು. ಉಡುಪಿ ಆದ ನಂತರ ಮಾರನೇ ದಿನ ಬೆಳಿಗ್ಗೆ ನಾವು ಮಲ್ಪೆನಲ್ಲಿ ಮೀನುಗಾರಿಕಾ ಬಂದರಿಗೆ ಹೋದ್ವಿ. ಅಲ್ಲಿ ಸಮುದ್ರದಿಂದ ಹಿಡ್ಕೊಂಡು ಬಂದಂತಹ ಮೀನುಗಳನ್ನು ಹೇಗೆ ವಿಲೇವಾರಿ ಮಾಡ್ತಾರೆ, ಹೇಗೆ ಅದನ್ನು ಹರಾಜು ಕೂಗ್ತಾರೆ, ಹೇಗೆ ಅದನ್ನು ಮಾರಾಟ ಮಾಡ್ತಾರೆ ಎಲ್ಲವನ್ನು ನಮ್ಮ ಮಕ್ಕಳು ನೋಡಿದ್ರು. ತರತರಹದ ಮೀನು, ಯಾವ್ಯಾವ ಮೀನು ಬೇಕು ಎಲ್ಲ ಥರದ ಮೀನುಗಳು ಕೂಡ ಅಲ್ಲಿ ಇದ್ವು. ಹಾಗೆ ಬೋಟಿಂದ ಮೀನನ್ನು ಹಿಡ್ಕೊಂಬರೋದು ಕೂಡ ನಮ್ಮ ಮಕ್ಕಳು ನೋಡಿದರು. ಅದನ್ನು ನೋಡಿ ಬಹಳ ಆಶ್ಚರ್ಯಪಟ್ಟರು. ಎಂತೆಂಥ ಮೀನುಗಳು ಬೇಕು, ಎಂತೆಂತಹ ಮೀನುಗಳು ಬೇಕು, ಎಲ್ಲ ಥರದ ಮೀನುಗಳು ಕೂಡ ನಮ್ಮ ಮಲ್ಪೆಯ ಮೀನುಗಾರಿಕಾ ಬಂದರಿನಲ್ಲಿ ಇತ್ತು. ಅದರ ಜೊತೆಗೆ ದೊಡ್ಡ ದೊಡ್ಡ ಐಸ್ಗಳನ್ನು ಮಾಡ್ತಕ್ಕಂತಹ ಫ್ಯಾಕ್ಟ್ರಿಯನ್ನು ಕೂಡ ನೋಡಿದರು. ನಂತರ ನಮ್ಮ ಪ್ರಯಾಣ ಇದ್ದಿದ್ದು ಸೆಂಟ್ ಮೇರಿಸ್ ಐಲ್ಯಾಂಡ್. ಇದೊಂದು ಬಹಳ ಮರೆಯಲಾಗದಂತಹ ಅನುಭವ, ಏಕೆಂದರೆ ಮಕ್ಕಳು ಸಮುದ್ರದ ಮಧ್ಯದಲ್ಲಿ ದೊಡ್ಡ ಬೋಟ್ನಲ್ಲಿ ಹೋಗುವಂತಹ ಒಂದು ಸುವರ್ಣ ಅವಕಾಶ ಅವರಿಗಿತ್ತು. ನಾವು ಟಿಕೆಟ್ ಎಲ್ಲ ಮಾಡಿ ಆಗುವಾಗ ಸುಮಾರು 2 ಗಂಟೆ ನಮಗೆ ಅಲ್ಲೇ ವೇಸ್ಟ್ ಆಯಿತು. ಆದರೂ ಕೂಡ ಆ 2 ಗಂಟೆ ವೇಸ್ಟ್ ಆಗಿದ್ದಕ್ಕೂ ಒಂದು ಒಳ್ಳೆ ಫಲ ಸಿಕ್ತು ನಮಗೆ. ಯಾಕೆಂದರೆ ಸಮುದ್ರದ ಮಧ್ಯದಲ್ಲಿ ನಾವು ದೊಡ್ಡ ಬೋಟ್ನಲ್ಲಿ ಸುಮಾರು 150 ಜನರು ಇದ್ದಂತಹ ಒಂದು ಬೋಟ್ನಲ್ಲಿ ನಾವು ಸೆಂಟ್ ಮೇರಿಸ್ ಐಲ್ಯಾಂಡಿಗೆ ನಮ್ಮ ಪ್ರಯಾಣವನ್ನು ಬೆಳೆಸಿದ್ವಿ. ಬಹಳ ರೋಮಾಂಚನವಾದಂತಹ ಒಂದು ಪ್ರಯಾಣ, ಈ ಬೋಟಲ್ಲಿ ಹೋದಂತಹ ಒಂದು ಪ್ರಯಾಣ, ಒಂದು ಒಳ್ಳೆಯ ಅನುಭವ ನಮ್ಮ ಮಕ್ಕಳಿಗೆ ಸಿಕ್ತು. ನಾವು ಸೆಂಟ್ ಮೇರಿಸನ್ನು ತಲುಪುವಾಗ ಸುಮಾರು 1:30 ಆಗಿತ್ತು. ಸೆಂಟ್ ಮೇರಿಸ್ ದ್ವೀಪ, ನಾವೀಗ ದ್ವೀಪದಲ್ಲಿ ಇದ್ವಿ. ಆ ದ್ವೀಪದಲ್ಲಿ ಆ ಸಮುದ್ರದ ಅಲೆಗಳನ್ನು ನೋಡ್ತಾ ಮಕ್ಕಳು ಖುಷಿಪಟ್ಟವು. ಆದರೆ ನಮ್ಮ ಮಕ್ಕಳು ಹೆಚ್ಚು ಖುಷಿಪಟ್ಟಿದ್ದು ಅಂದರೆ ಅಲ್ಲಿದ್ದಂತಹ ಕಪ್ಪೆ ಚಿಪ್ಪುಗಳನ್ನು ಸಂಗ್ರಹ ಮಾಡೋದಕ್ಕೆ. ಆ ಕಪ್ಪೆ ಚಿಪ್ಪುಗಳನ್ನು ಹುಡುಕ್ತಾ ಆ ಸೆಂಟ್ ಮೇರಿಸ್ ದ್ವೀಪದಲ್ಲಿ ಒಂದು ರೌಂಡನ್ನು ಹೊಡೆದ್ವಿ. ನಂತರ ಅಲ್ಲಿ ನಾವು ಒಂದು ಫೋಟೋಶೂಟನ್ನು ಮಾಡಿ ನಾವು ನಮ್ಮ ಬೋಟಿಗಾಗಿ ಬಂದು ಕಾಯ್ತಾ ನಿಂತ್ಕೊಂಡ್ವಿ. ನಮ್ಮ ಬೋಟ್ ಬಂತು. ನಮ್ಮ ಬೋಟಿಂದ ನಾವು ಮತ್ತೆ ಮಲ್ಪೆಗೆ ಬಂದ್ವಿ. ನಂತರ ನಮ್ಮ ಪ್ರಯಾಣ ಇದ್ದಿದ್ದು ಊಟವನ್ನು ಮಾಡೋದಕ್ಕೆ. ಊಟ ಆದ ನಂತರ ಮತ್ತೆ ನಮ್ಮ ಶಿಕ್ಷಕರು ಹಾಗೆ ನಮ್ಮ ವಿದ್ಯಾರ್ಥಿಗಳು ಡ್ಯಾನ್ಸನ್ನು ಪ್ರಾರಂಭ ಮಾಡಿದರು. ಅದರಲ್ಲೂ ಕೂಡ ನಮ್ಮ HM ಹಾಗೆ ರಸಿಕಾ ಮ್ಯಾಮ್ ಬಹಳ 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 ಡ್ಯಾನ್ಸನ್ನು ಮಾಡ್ತಾಯಿದ್ರು. ಅದು ನೋಡೋದಕ್ಕೆ ಬಹಳ ಖುಷಿ ಆಗ್ತಾ ಇತ್ತು. ಅದನ್ನು ಮುಗಿಸಿ ನಾವು ನೆಕ್ಸ್ಟ್ ಹೋಗಿದ್ದೆ ಕಾಪು ಬೀಚ್ಗೆ. ಕಾಪು ಬೀಚಿನ ವಿಶೇಷತೆ ಏನು ಅಂತ ಹೇಳಿದ್ರೆ ಲೈಟ್ ಹೌಸು. ಆದರೆ ಅವತ್ತು ನಾವು ಹೋದಂತಹ ದಿನ ಕಾಪು ಕಡಲ ಪರ್ವ ಅನ್ನುವಂತಹ ಒಂದು ಉತ್ಸವ ನಡೀತಾ ಇತ್ತು. ಹಾಗಾಗಿ ತುಂಬ ಜನಜಂಗುಳಿಯಿಂದ ಕೂಡಿತ್ತು. ಆದರೂ ಕೂಡ ಒಂದು ಕಡೆಗೆ ನಾವು ಮಕ್ಕಳನ್ನು ಕರ್ಕೊಂಡೋಗಿ ಅಲ್ಲಿ ಅಂದರೆ ತುಂಬ ಆಳ ಇದ್ದಂತಹ ಕಾರಣದಿಂದ ನಾವು ಹೆಚ್ಚು ನೀರಿಗೆ ಬಿಡಲಿಲ್ಲ. ಆದರೆ ಸಣ್ಣದಾಗಿ ಅವರಿಗೆ ಆಟ ಆಡಲಿಕ್ಕೆ ಅವಕಾಶವನ್ನು ಕೊಟ್ವಿ. ಸಮುದ್ರ ಅಂತ ಹೇಳಿದರೆ ಎಲ್ಲ ಮಕ್ಕಳಿಗೂ ಕೂಡ ಇಷ್ಟ ತಾನೆ. ಹಾಗೆಯೇ ನಮ್ಮ ಮಕ್ಕಳು ಕೂಡ ಸಮುದ್ರದಲ್ಲಿ ಆಟವನ್ನು ಆಡ್ತಿದ್ರು.